ಜೈ ಶ್ರೀರಾಮ್ ಎಲ್ಲರಿಗೂ. ಮಣ್ಣು ಇಲ್ದಿದ್ರೆ ಮಮ್ಮಿ ನಾವು ಕೂಡಿ ಸೌತಿಕಾಯಿ ಮತ್ತು ಬೆಂಡೆಕಾಯಿ ಎಲ್ಲ ಹರಿದಿದ್ದು ರೀ. ಅದ್ರ ಇವತ್ತು ಮಮ್ಮಿ ಇಲ್ರಿ, ಮಮ್ಮಿ ಇಲ್ದಿದ್ರೆ ಗಾನಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ. ಆ್ಯಂಡ್ ಪಪ್ಪ ಭೀ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ ರೀ ಮಾಡಿದ ಪಟ್ಟಿಗೆ. ಅದಕ್ಕೆ ಇವತ್ತಿನವ್ರ ಒಬ್ಬರು ಸೌತಿಕಾಯಿ ಹರಿನಂತ ಬೆಳಿಗ್ಗೆ ಜಲ್ದಿ ಹರಿಬೇಕೈತ್ರಿ ಸೌತಿಕಾಯಿ. ಅದ್ರ ಸ್ವಲ್ಪ ಇವತ್ತಿನ ವೀಡಿಯೋ ಎಡಿಟ್ ಮಾಡ್ಕೊ ಮತ್ತು ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡೆಲ್ಲ ಮಾಡೋಕೆ ಟೈಮ್ ಜಾಸ್ತಿ ತೊಗೋತ್ರಿ. ಅದಕ್ಕೆ ಇವಾಗ ಟೈಮ್ 11 ಗಂಟೆ ಆಗೈತಿ. ಇನ್ನು ಸೌತಿಕಾಯಿ ಹರಿದೈತ್ರಿ. ಯಾಕಂದ್ರೆ ಪಪ್ಪ ಹರಿವತ್ತಿ ಹೋಗ್ತಾನೆ ಹೇಳಿದ್ದಾರೆ ರೀ ಸೌತಿಕಾಯಿ ಹರಿಯತ್ತಂದ ಹರಿಕಬೇಕು ರೀ. ಪಪ್ಪ ಹೇಳಿದಾರೆ ಅಂದ ಮಗ ಇನ್ನು ಹೋಗಿ ಸೌತಿಗೆ ಹರಿನ್ರಿ ಆತ. ಮೊದಲ ಸೌತಿಗೆ ಹರಿನ್ರಿ, ಅದಾಗಣ ಬೆಂಡಿಗೆ ಹರಿಕೆ ಬರ್ತಂತ. ಇವತ್ತು ಹೊರ ಹೋಗಿ ಬಾಚಿ ಬರೋಣ್ರಿ ಅಂತ. ಬಿಸಿಲು ಭಾಳ ಕಡಿತ್ರಿ. ಮಳೆ ಒಂದು ಬತ್ರ ನಡೀತೈತ್ರಿ. ಮಳೆ ಬತ್ತಂದ್ರೆ ಸಾಯಂಕಾಲ ನೀರು ಅನ್ಸ್ಕತ್ತಲ್ರಿ. ಅದ್ರ ಮಳೆ ಬೀಳ್ವತ್ತರ್ಲೆ. ಅದ್ರ ಸಲುವಾಗಿ ಸಾಯಂಕಾಲ ಮತ್ತೆ ಅದೆಲ್ಲ ಮುಗಿಸ್ರಿ. ಮುಗಿದ್ಕೂಡ್ಲಿ ಅಂದ್ರೆ ಮತ್ತೆ ನೀರು ಚಾಲು ಮಾಡ್ಬೇಕು. ಹೊಲ ಎಲ್ಲ ತಿರುಗಾಡಿ ಯಾವ್ಯಾವ ಎಳೆದು ನೋಡ್ರಿ ಅವಷ್ಟು ಕಡ್ದಾನ ರೀ. ಇವಷ್ಟ ಏನು ಮನ್ಯಾಗೆಲ್ಲ ಯೂಸ್ ಮಾಡ್ರಿ ಆತ. ಯಾಕಂದ್ರೆ ಯಾವಾಗ ರೇಟ್ ಬಿ ಇಲ್ರಿ ಜಾಸ್ತಿ. ಎಷ್ಟು 15 ರೂಪಾಯಿನೂ 20 ರೂಪಾಯಿ ಕಿಲೋ ಸೌದಾದಾಗ ಹೊಂಟಿದ್ರಿ. ಅದಕ್ಕೆ ಇವಟ್ಟು ಇದಾವೆ ರೀ. ಇನ್ನೊಂದಿಷ್ಟು ಇದಾವೆ ಅಲ್ಲಿ ಕಡೆ ಹಿಡಿದಾನು. ಇವನ್ನೆಲ್ಲ ಮನ್ಯಾಗ ತಾತೆಗಳಿಗೆಲ್ಲ ಕೊಡ್ರಿ. ಸಂತೆ ಮಾರು ನೀವು ಭಾಳ ತೊಗೊಳ್ರಿ. 10 ರೂಪಾಯಿ ಕಿಲೋ ಅಲ್ಲಿ ತೊಗೋತಾರು. ಏನಿದೆ ನಾಗಲ್ರಿ. ಇಲ್ಲೇ ಯಾರು ತಿಂದ್ರೆ ಮತ್ತೆ ಜರ ಪುಣ್ಯರ ಹತ್ತತ್ರಿ. ಇನ್ನು ಇವತ್ತು ನೋದ ಅಲ್ಲಿ ಇನ್ಕಲ್ಲಿ ಇಟ್ಟಿದ್ದು ನೋಡಿ, ಅಲ್ಲಿ ಇಡ್ನೂ ರೀ. ಮತ್ತು ಬೆಂಡಿಗೆ ಕಟ್ಟಿನ್ರಿ ಆತ. ಯಾಕೆ ಭಾಳ ನೀರಾಡ್ಸ್ಕೆ ಇದಾವೆ ರೀ. ಅದಕ್ಕೆ ಜರ ಮನೆಗೆ ಹೋಗಿ ನೀರು ಕೊಡು ಬರೋಣ್ರಿ ಅಂತ. ಯಾಕಂದ್ರೆ ಬಿಸಿಲು ಭಾಳ ಜಾಸ್ತಿ ಇದ್ರಲ್ಲೇ ಜಲ್ದಿ ನೀರು ಬೇಕಾದ್ರೆ ಹೋಗಿ ನೀರು ಕುಡ್ದು ಬಂದ. ಈಗ ಒಂದು ಜರ ಕಡ್ದಾನ ರೀ ಇದನ್ನ ಬೆಂಡಿಕಾಯಿ. ಮತ್ತೊಂದು ಸ್ವಲ್ಪ ಕಡಿನ್ರಿ ಆತ. ಒಂದು ಸ್ವಲ್ಪ ಎಲ್ಲ ಪೂರ ಎಲ್ಲ ಕಡಿದೈತಿ ಕಡಿನ್ರಿ ಆತ. ಬೆಂಡಿಕಾಯಿ ಭೀ ಹರನ್ರಿ. ಭಾಳ ಹೊಂಟಿಲ್ಲ ರೀ. ಒಂದು ಬಾಡಿ ಹೊಂಟಿದವು. ಮಧ್ಯಾಹ್ನ ಭಾಳ ಹಾಕಿಲ್ಲ ಬಿ ರೀ. ಜರ ಒಂದು ಅರ್ಧ ಗಂಟೆಗೆ ಬಿಲ್ ಜರ ಹಾಕಿತ್ತು ರೀ. ಇದು ಸೌತಿಕಾಯಿ ಭಾಳ ಹಾಕಿದ್ದು ರೀ. ಅದ್ರ ಸೌತಿಕಾಯಿ ಅಂತ ಏನಾಯ್ತಾವಲ್ಲ ರೀ. ಥೋಡೆ ಸೌತಿಕಾಯಿ ಗಿಡಗಳು ನಾಡಲಿಲ್ಲ ರೀ. ಬಹುಶಃ ಏನಾಯ್ತು ಏನು ಹುಳ ತಿಂದರು ಬೀಜಗಳು ಆ್ಯಂಪಲ್ ರೀ ಏನಾಯ್ತು ರೀ. ನಾಡಲಿಲ್ಲ ರೀ ಅಣ್ಣ. ಇನ್ನು ಬಿಸಿಲು ಭಾಳ ಐತಣ್ಣ. ಬೌಚಿಕಾಯಿ ಫುಲ್ ನಾಡಿದವು ರೀ. ಮಮ್ಮಿ ಕಡಿಯತ್ ಹೇಳಿದರು. ಆದ್ರೆ ಈಗ ಬಿಸಿಲು ಭಾಳ ಐತಣ್ಣ. ಸಾಯಂಕಾಲ ಕಡಿನ್ರಿ ಆತ. ಸೌತಿಗೆ ಒಂದು 3-4 ಕಿಲೋ ಮತ್ತು ಬೆಂಡಿಗೆ ಒಂದು 3-4 ಕಿಲೋ ಹೊಂಟಿದಾವೆ ರೀ. ಅವತ್ತು ನೋದ ಮನೆಯಾಗ ಇಟ್ಟು ಬರ್ನತ್ತೀರಿ. ಮನೆಯಾಗ ಇಟ್ಟು ಬಂದ ಕಬ್ಬಿಗೆ ನೀರು ಚಾಲು ಮಾಡೋರು. ಏನು ಸಾಲು ನೀರು ಹಚ್ಚಿವ್ರಲ್ಲ ಅವು ದಂಡಿ ಹೋಗ್ಬೇಕಾದ್ರೆ ಮಿನಿಮಮ್ ಒಂದು ತಾಸು ಹತ್ತಿದ್ರಿ. ಅಷ್ಟು ಆರಾಮ್ ಮನೆಗೆ ಹೋಗಿ ಊಟ ಮಾಡಿ ಒಂದು ಸ್ವಲ್ಪ ಹೊಲಕ್ಕೆ ಭೀ ಹೋಗ್ಬರ್ತೀವಿ. ಮತ್ತೊಂದು ಹೊಲಕ್ಕೆ ರೀ ಅಲ್ಲಿ ಜರ ಹೋಗಿ ಬಂದ ಆಯ್ತು ನೋಡ್ನತ್ತ ನೀರು ಎಲ್ಲಿ ತಗೋ ಹೋಗ್ತಾನೆ ರೀ. ಊಟ ಮಾಡ್ಕೊ ಹೋಗಿದ್ದಪ್ಪ ಎಲ್ಲ ಮೊದಲ ಕರ್ಗೋಳಿ ನೀರು ಕೊಡ್ತೀವಿ ನೋಡ್ರಿ. ತಲೆಯಾಗ ಇಲ್ರಿ 1 ಗಂಟೆ ಐತ್ರಿ. ಇನ್ನು ಕರ್ಗೋಳಿ ನೀರು ಕುಡ್ಸಿಲ್ಲ. ಕರ್ಗೋಳಿ ನೀರು ಕುಡ್ಸೋಣ ರೀ. ಹೆಂಗಾದ್ರೆ ಭೀ ಬೋರ್ ಚಾಲು ಐತಿ. ಇಲ್ಲದೆಲ್ಲ ನೀರು ತೊಗೊಂಡು ನೀರು ಕುಡ್ಸಿ ಮೇವು ಹೋಗೋದು ಆಯ್ತು ಮನೆಗೆ ಹೋಗಿ ಊಟ ಮಾಡ್ರಿ ಅದು. ನಿಮ್ಗೊಂದು ಸಲ ರೀಲ್ದಾಗ ಹೇಳಿನಿರ್ಲಿ ಈ ಮೊಬೈಲ್ ಇದ್ರೆ ಸೌಂಡ ಸ್ಪೀಕರ್ ಎಲ್ಲ ಬಂದಾಗಿತ್ತೈತೆ ರೀ. ಅದ್ರ ಮನೆ ಒಂದು 10 ದಿವಸ ಹಿಂದ್ಗಡೆ ರೀ ಗೋಲು ಇಲ್ದಿದ್ರೆ ಈ ಮೊಬೈಲ್ ಒಗ್ದಿದ್ರಿ. ಅವಾಗ ಒಳಗಿನ ಸೌಂಡ್ ಅಷ್ಟು ಚಾಲು ಆಗಿತ್ತು. ಹೆಂಗೆ ಚಾಲು ಆಗಿತ್ತು ಏನಾಯ್ತು ಗೊತ್ತಾಗ್ಲಿಲ್ಲ ರೀ. ಅದ್ರ ಚಾಲು ಆಗಿತ್ತು ರೀ ಖರೆ. ಮತ್ತು ನೀನು ಕೈಯಂದು ಬಿತ್ತು ರೀ. ಇದು ನೋಡಿದ್ರಿ ಪೂರ ಇಲ್ಲೆಲ್ಲ ನೋಡಿದ್ರಿ ಗ್ಲಾಸ್ ಎಲ್ಲ ಪೂರ ಹೊಡಿತ್ರಿ. ಅಲ್ಲಿ ಭೀ ಹೊಡಿತ್ರಿ. ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಪೂರ ಎಲ್ಲ ಮೊಬೈಲ್ ಮತ್ತಿಷ್ಟು ಹೊಡಿತ್ರಿ. ಇನ್ನು 2 ದಿವಸ ನಡೀತಿದ್ದೆ. ಆಮೇಲೆ 2 ದಿವಸ ನಡೀತಿ 2 ದಿವಸ ನಡ್ಸೋಣತ್ತಾರೆ. ಮಣ್ಣು ಇಲ್ದಿದ್ರೆ ನಾವು ಗೊಬ್ಬಗಳಿಗೆ ನೀರು ಕುಡಿಸಲುವಾಗಿ ಒಂದು ಇತರ ಮಾಡಿದ್ದು ನೋಡ್ರಿ. ಬಾಟ್ಲಿ ಒಳಗೆ ಕೊರ್ದ ಆ ಥರ ನೀರು ಹಾಕಿದ್ರಲ್ಲ ಅವು ಸ್ವಲ್ಪ ಖಾನಿಯಾಗಿದ್ರು. ಅನ್ನ ನೀರೆಲ್ಲ ಚೆಲ್ಲಿ ಸ್ವಚ್ಛ ಮಾಡಿದಾನೆ ರೀ. ಅವ್ರಾಗ ಇಲ್ದಿದ್ರೆ ಈ ತಿರುಗಾಡಿ ನೀರು ಹಾಕ್ಕೊಂಡ್ರಿ ಆತ. ಮತ್ತು ಅವಕ್ಕೆಲ್ಲದಕ್ಕೂ ಅಕ್ಕಿ ಹಾಕಬೇಕತ್ತ. ಪ್ಲೇಟ್ಗಳು ಭೀ ಮಾಡೀನಿ ರೀ. ಅಂದ್ರೆ ಅವು ಇಸ್ತ್ರಿ ಇರ್ತಾವೆ ನೋಡ್ರಿ ಸಣ್ಣ ಅದನ್ನ ಕಟ್ಟೀನಿ ರೀ. ಅದ್ರವ ಮಣ್ಣು ಜೋರ್ಲಾಗ ಹಾಳಿ ಬತ್ತು ನೋಡ್ರಿ ಮಳೆ ಟೈಮ್ಗೆ. ಈಗ ಒಂದು 2-3 ದಿವಸ ಹಿಂದ್ಗಡೆ ಅವಾಗೆಲ್ಲ ಪೂರ ಕಿತ್ಕೊಂಡು ಹೋಗಿದಾರವ. ಉಳಿದಿಲ್ಲ ರೀ. ಅವತ್ತು ಕಿಲ್ಕಿದ್ರೆ ಒಂದು 100 ರೂಪೀಸ್ಗೆ ಏನೋ ಸಿಗ್ತಾರೆ ಅವು.
ಗುಬ್ಬಿಗಳು ಅಕ್ಕಿ ಮತ್ತು ಇದನ್ನ ಹಾಕೋದು ಅಂಥವು ತರಬೇಕು ರೀ. ಆ ಥರ ಇವಾಗ ಅಫೋರ್ಡ್ ಮಾಡೋಕ್ಕೆ ಬರೋಲ್ಲ. ಆದರೂ ಇನ್ನೊಂದು ನೋಡ್ರಿ ಆತ ಎಲ್ಲರೇ ಯೂಟ್ಯೂಬ್ ಮ್ಯಾಗಿಂದ ಯಾವ್ದು ನಮ್ಮ ಪೇಮೆಂಟ್ ಬರ್ತಂದ್ರೆ ಅವಾಗ ಮಾಡೋಣ್ರಿ. ಗುಬ್ಬಿಗಳಿಗೆಲ್ಲ ಎಲ್ಲ ಕಡೆ ನಮ್ಮ ಗಿಡಗಳು ಜಾಸ್ತಿ ಅದಾವ್ರಿ ಹೊಲದಾಗೆಲ್ಲ, ಅಲ್ಲೆಲ್ಲ ಕಡೆ ಹಚ್ಚುಣ್ರಿ ಅಂತ. ಲೈಟ್ ಹೋಗಿದವನ್ನ ಬೋರ್ ನೀರು ಭೀ ಬಂದಾಗಿದ್ರಿ. ಮತ್ತು ಸ್ವಲ್ಪ ಮಾಡಿದ ಹೊಲ್ದಾಗ ಭೀ ಕೆಲಸ ಐತ್ರಿ. ಮಾವಿನಕಾಯಿ ಹರ್ಕೊಂಬರ್ದೈತಿ ಪಪ್ಪ ಹೇಳಿದರು. ಅಲ್ಲಿ ಮಾವಿನಕಾಯಿ ಎಲ್ತಿದ್ರೆ ಹಚ್ಚಿದವ್ರಿ ಗೋ ಮಾವಿನಕಾಯಿ ಹರ್ಕೊಂಬರ್ರಿ ಆತ ಹೋಗಿ ಮಾಡಿದ ಹೊಲ್ಕು. ಈಗ ನೋಡತ್ತೀರಿ ನೋಡ್ರಿ, ಇದಾರೆ ಮನೆ ಸಣ್ಣದ ಹೊಲ ಇದ. ಇನ್ನು ಇಲ್ಲಿ ಸೌಲ್ ಜವಳ ಮಾಡೋದಿದ್ರಿ. ಇನ್ನೊಂದು 2-3 ದಿನದ ಸ್ಟಾರ್ಟ್ ಮಾಡೋದಿತ್ರಿ ಸೌಲ್ ಜವಳ ಮಾಡೋದ. ಪಪ್ಪ ಹೇಳತ್ತರು ನಾಳೆ ಇಲ್ದಿದ್ರೆ ನಾಡ್ದು ಬರೋರು ಹೇಳ್ತಾರೆ. ಅಡ್ಡಕ್ಕೆಲ್ಲ ಬರೋರ ರೀ ಹೋಗ್ಲಿಂಟೆಲ್ಲ. ಹಾಂ ನೋಡಿಲ್ರಿ ಮಾವಿನಕಾಯಿ ಹರಿಗೆ ಬಂದವು, ಮಾವಿನಕಾಯಿ ಇಲ್ಲ. ಯಾರೋ ಮಂದಿ ಎಲ್ಲ ಮಾವಿನಕಾಯಿ ಕರ್ಕೊಂಡು ಹೋಗಿದಾರಲ್ಲ. ಇದು ಸ್ವಲ್ಪ ಗಿಡ ರೋಡ್ ಬದಿಗೆ ಐತ್ರಿ. ಏನು ನೋಡಿದ್ರಲ್ಲ ಮೇನ್ ರೋಡ್ ಇದ್ರದ ಗಿಡ ಅಣ್ಣ ಮಂದಿ ಎಲ್ಲ ಯಾನ್ರ 50 ಕಾಯಿ ಹಚ್ಚಿದ್ರಿ ಗಿಡಕ್ಕೆ. ಒಂದು ಬೇಕಾದಿಲ್ಲ ರೀ, ಒಂದು ಭೀ ಉಳಿದಿಲ್ಲ ನೋಡಿ ಗಿಡಕ್ಕೆ ಕಾಯಿ. 50 ಕಾಯಿ ಇದ್ರಿ, ಪೂರಾ ಗಿಡ ಮೆತ್ತು ಮುರಿದಿದ್ರು ಕಾಯಿ ರೀ. ನಾ ಫುಲ್ ಹೌಸ್ಲೆ ಬಂದೇನಿ ರೀ ಮಾವಿನಕಾಯಿ ಹರ್ಕೊಂಡೋಗಿ ಉಪ್ಪ ಖಾರ ಎಣ್ಣೆ ಎಲ್ಲ ಹಾಕಿ ಮಾವಿನಕಾಯಿ ತಿನ್ಬೇಕಂತ. ಬಂದದ ಕೆಲಸ ಅಂತೂ ಆಗಲಿಲ್ಲ ರೀ, ಮಾವಿನಕಾಯಿ ಸಿಗಲಿಲ್ಲ. ಇನ್ನು ಇಲ್ಲಿಂದ ಮನೆಗೆ ಹೋಗ್ರಿ ಅಂತ. ಮಧ್ಯಾಹ್ನ ನೀರು ಹಚ್ಚಿದ್ರಲ್ಲ, ಅದು ಎಲ್ಲಿ ತನಕ ಹೋಗಿತ್ತು ನೋಡಿ. ಯಾವ್ಯಾವ ಸಲ ನೀರು ತಂಡಿ ಹೋಗ್ತಾವಲ್ಲ ಅದನ್ನು ಬಂದ್ ಮಾಡಿ ಬರುವಾಗಿಲ್ದಿದ್ರೆ ಇದೇನು ನೋಡ್ತಿರ್ಲಿ, ಇದು ನಮ್ಮ ತಾತಗಳ ಮಾವಿನಕಾಯಿ ಗಿಡ ಐತ್ರಿ. ಅಲ್ಲೇ 1-2 ಮಾವಿನಕಾಯಿ ಹರ್ಕೊಂಬಂದ ಮಸ್ತ್ ಬಿಗೆ ಖಾರ ಎಲ್ಲ ಹಾಕಿತ್ತು ನೋಡ್ರಿ ಅಂತ. ಗುಬ್ಬಿಗಳಿದ್ರೆ ಇದೇನು ಗಿಡ ನೋಡ್ತಿರ್ಲಿ ಸಣ್ಣ ಗಿಡ, ಇವು ಥರ ಜಾಸ್ತಿ ಕೊಂಡತಾವ್ರಿ. ಅದಕ್ಕೆ ಇಲ್ದಿದ್ರೆ ಇದನ್ನ ಇಲ್ದಿದ್ರೆ ಇಲ್ಲಿ ಕಟ್ನತ್ತಾರೆ. ಮತ್ತೊಂದು ಐತ್ರಿ, ಅದನ್ನ ಭೀ ಬಿಚ್ಚಿ ಆ ಮಾವಿನಕಾಯಿ ಗಿಡ ಕಟ್ಟು ನೋಡ್ರಿ. ಎಲ್ಲಿ ಜಾಸ್ತಿ ಕೊಂಡ್ತಾವೆ ಅಲ್ಲಿ ಕಟ್ರೆ ಚಲೋರ್ಲೆ, ಹಂಗಂದ್ರೆ ನೀರಾಡ್ಸ್ಕೆ ಇರ್ತಾವೆ, ನೀರು ಕುಡಿತಾವ್ರಿ. ಇಲ್ಲೊಂದು ಗಡಿ ಅನ್ರಿ ನೋಡ್ರಲ್ಲ, ಇಲ್ಲೊಂದು ಗಡಿ ಅನ್ರಿ. ಮತ್ತು ಈ ಮಾವಿನಕಾಯಿ ಹಿಡ್ಕೊಂಡು ಕಡೆ ಅನ್ರಿ ಇಲ್ಲಿ 2 ಕಡೆ ಗಡಿ ಅನ್ರಿ ನೋಡಿರಿ. ಗುಬ್ಬಿಗಳೆಲ್ಲ ಅಲ್ಲೊಂದು ಗುಬ್ಬಿ ಐತ್ರಿ. ಈ ಗಿಡದಾಗೆಲ್ಲ ಗುಬ್ಬಿಗಳಿದಾರೆ. ಈಗ ಅವೆಲ್ಲ ಬಂದು ಕೂತು ಕುಡ್ದು ಅಂದ್ರೆ ಚಲೋ ಆಗ್ತೀವಿ. ಇಷ್ಟು ತನಕ ಇಲ್ಲೇ ಕೂತಿದ್ರು ಗುಬ್ಬಿಗಳ್ರಿ. ನಾ ಇಲ್ಲಿ ಕಟ್ಕತ್ತೇನ್ರಲ್ಲ ನಾವು ಹಾದು ರೀ, ಮತ್ತು ಹಿಂದಿನ ಬಂದು ಕುಡಿತಾವಂತ. ನಾವು ಇಲ್ದಿದ್ರೆ ಹೋಗಿ ನೀರು ಯಾವ ಹೋಗಿದ ನೋಡಿ ಬಂದ್ ಮಾಡಿ ಬರ್ರಿ ಅಂತ. ಇದಿಲ್ದ್ರೆ ನೀರು ದಂಡಿ ಹೋಗಿದಾವ್ರಿ, ಇದನ್ನೆಲ್ಲಿ ಬಂದ್ ಮಾಡೋಣತ್ತಾರೆ. ಆ ಕಡೆ ಭೀ ಹೊಂಟಿದ್ರಿ, ಆ ನೀರನ್ನು ಹೋಗೋದಿತ್ತು ಹೋಗಲ್ರಿ. ಈ ಕಡೆ ಇಲ್ದಿದ್ರೆ ಒಂದು 2 ಸಾಲಿಗೆ ಹಚ್ಚಿದಾನ್ರಿ ಇಲ್ಲಿ, ಈ ಕಡೆ ಹೋಗ್ತಾವ್ರಿ. ಇವತ್ತು ರಾತ್ರಿ ತನಕ ನಮ್ಮ ಇನ್ಸ್ಟಾದಾಗ 53K ಫಾಲೋವರ್ಸ್ ಕಂಪ್ಲೀಟ್ ಆತಾರೆ ರೀ. ಕಂಪ್ಲೀಟ್ ಆಗೋಣ ಯಾವಾಗ 75K ಆತಾರೆ ನೋಡಿರಿ. ಇನ್ಸ್ಟಾಗ್ರಾಮ್ನಾಗ 75K ಆ್ಯಂಡ್ ಯೂಟ್ಯೂಬ್ದಾಗ ರೀ ಒಂದು 20K ಎಲ್ಲ ಆತಾರೆ ನೋಡಿರಿ. ಅವಾಗ ಇಲ್ದಿದ್ರೆ ನಮ್ಮ ನಿಯರ್ ಎಷ್ಟು ಗುಡಿಗಳದ ನೋಡಿರಿ, ಸಣ್ಣ ಸಣ್ಣ ಗುಡಿಗಳ ಯಾವ್ಯಾವ ಫುಲ್ ಸ್ವಲ್ಪ ಗಲೀಜಾಗಿದಾವ್ರಲ್ಲ. ನಮ್ಮ ಎಲ್ಲಿ ಹೋಗೇನ್ರಿ ಮನೆ ಆ ಗುಡಿ ಸ್ವಲ್ಪ ಭಾಳ ಯಾಕೆ ಗಲೀಜಾಗಿತ್ತು ರೀ. ಗಲೀಜಾಗಿತ್ತು ಅಂದ್ರೆ ಗಲೀಜಂದ್ರೆ ಹೆಂಗಂದ್ರೆ ರೀ, ಕಾಗದ ಚೀಟಿ ಎಲ್ಲ ಗುಡಿಯಾಗ ಒಳಗೆ ಬಿದ್ದಿಂದ ಹಂಗೆ ಹಿಂಗೆ ತಪ್ಪಲುಗಳೆಲ್ಲ ಹಾರಿ ಗುಡಿಯಾಗ ಬಿದ್ದಿಂದ ಈ ಥರ ಆಗಿದ್ರಿ. ಇನ್ಸ್ಟಾಗ್ರಾಮ್ದಾಗ 75K ಫಾಲೋವರ್ಸ್ ಮತ್ತು ಯೂಟ್ಯೂಬ್ದಾಗ 20K ಸಬ್ಸ್ಕ್ರೈಬರ್ಸ್ ಆತಾರಲ್ಲ. ಅವಾಗ ಒಂದು 5-6 ಮಂದಿನ ಹುಡುಗನ ಗ್ಯಾಂಗ್ ಮಾಡಿ ನಿಯರೆಸ್ಟ್ ಗುಡಿಗಳು ಎಲ್ಲ ಗುಡಿಗಳು ತಿರುಗಾಡಿ ಸ್ವಚ್ಛ ಮಾಡ್ರಿ ಅಂತ. ಇನ್ನು ಮಾವಿನಕಾಯಿ ಉಪ್ಪ ಖಾರ ಹಚ್ಕೊಂಡು ತಿಂದ ಹರಿವತ್ತಲ್ಕರಿ ಸೌತೆಕಾಯಿ ಮತ್ತು ಬೆಂಡೆಕಾಯಿ ಅಷ್ಟೇ ಕಟ್ತಿದ್ದು ರೀ. ಈಗ ಇಲ್ದಿದ್ರೆ ಪಿಶಿ ತೊಗೊಂಡೋಗಿ ಬೆಚ್ಕಾಯಿ ಭೀ ಕಟ್ರಿ ಅಂತ. ಈ ಥರ ಮಾವಿನಕಾಯಿ ಹೋಗಿ ನೀವು ಯಾವಾಗ ತಿಂದ್ರೆ ನಾನು ಕಮೆಂಟ್ದಾಗ ಹೇಳ್ರಿ. ಇನ್ನು ಇದನ್ನ ತಿಂದ ನಾವು ಬೌಚಿಗೆ ಹರಿಕೊಂಡ್ರಿ ಅಂತ. ಹಿಂದಿನ ಸಲ ನೀರು ಉಣಿಸ್ಕೊತಿದ್ರಲ್ಲ, ಅವಾಗ ಸನಿಕೆ ಇಲ್ದಿದ್ರೆ ಇಲ್ಲೇ ಇಟ್ಟಿನ್ರಿ. ಅವಾಗಿಂದ ಸನಿಕೆ ಅಲ್ಲೇ 2ನೇ ಗಂಟೆಗೆ ಆಕೈತ್ರಿ. ಮನೆ ಹೋಗಿ ನೋಡ್ರಿ, ನಾ ಸ್ವಲ್ಪ ಕೆಲಸ ಐತ್ರಿ ಇದಂದ. ಅಲ್ಲಿ ಏನಾರ ಪರಿಚಯ ಹಾಕೋದಿದ್ರಿ, ಮನೆ ಪರಿಚಯ ಹಾಕೋದು ಉಳ್ದತ್ರಲ್ಲ, ಅದು ನಾಳೆ ಹಾಕೋದೈತ್ರಿ ಮುಂದಿನ ಕೊಪ್ಪ್ಯಾಗ ಹೋಗಿಂದ ಮನೆಗೆ. ಗಾರೆಗಾರ ಬಂದವ್ರಿ, ಗಾರೆಗಾರ ತೊಗೊಂಡಂತ ಬರ್ರಿ. 12, 15, 20, 30, 25 ಅಷ್ಟೆಲ್ಲ ಹಾಯ್ ಹೋಗ್ಬೇಡ. 10 ಕೊಡು. 12 12 ಒಂದು ತೊಗೊಳ್ರಿ.
ಮೊದಲು ಇಲ್ದಿದ್ರೆ ಗೊಂಜಾಳ ತಿನ್ನಿ ಎಲ್ಲ ಕೂಡ ಬರ್ತಿದ್ರು ಕಾರ್ಯಾಗಾರ. ಗೊಂಜಾಳ ತಿನ್ನಿ ರೀ ಮತ್ತು ಜೋಳ ಇವೆಲ್ಲ ಕೂಡ ಕಾರ್ಯಾಗಾರ ಬರ್ತಿದ್ರು. ಈಗಲೇ ಅಂಥವಲ್ರಿ ರೊಕ್ಕನ ಕೊಡ್ಬೇಕು. ನೀವು ಎಲ್ಲಿಂದ ನಾನು ವಿಡಿಯೋ ನೋಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಇವತ್ತಿನ ವ್ಲಾಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ಯಾವ ಥರ ನಂಗೆ ಸಪೋರ್ಟ್ ಮಾಡಿದಿರಲ್ಲ ಅದೇ ಥರ ಇಲ್ಲೂ ಕೂಡ ಈ ಪ್ಲಾಟ್ಫಾರ್ಮ್ದಾಗ ಯೂಟ್ಯೂಬ್ದಾಗ ಸಪೋರ್ಟ್ ಮಾಡಿರಿ. ಇವತ್ತಿನ ಡೈಲಿ ವ್ಲಾಗ್ ಚಂದ ಅನ್ಸ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ರಾಧೆ ರಾಧೆ.